ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. ವಂಚನೆ ಮಾಡುವಂಥವ್ರು ಒಂದೊಂದು ರೀತಿಯಾದಂತಹ ಒಂದೊಂದು ಸ್ಟೈಲನ್ನು ಯೂಸ್ ಮಾಡಿ, ಒಂದೊಂದು ಟೆಕ್ನಿಕ್ಗಳನ್ನು ಯೂಸ್ ಮಾಡಿ ಜನರಿಗೆ ಮೋಸ ಮಾಡ್ತಾನೆ ಇರ್ತಾರೆ. ಅದರಲ್ಲೂ ಕೂಡ ಜನರು ಕೂಡ ಯಾವ ರೀತಿಯಾಗಿ ಮೋಸ ಹೋಗ್ತಾರೆ, ಯಾವೊಂದು ವಿಚಾರ ಹೇಳಿದ್ರೆ ನಮಗೆ ದುಡ್ಡು ಬರುತ್ತೆ ಅನ್ನೋಂಥದ್ದನ್ನು ಮೋಸ ಮಾಡುವಂಥ ವ್ಯಕ್ತಿಗಳು ನೀಟಾಗಿ ಕ್ಯಾಚ್ ಮಾಡ್ತಾರೆ. ಅದೇ ರೀತಿಯಾಗಿ ಹೊಸದಾದ ಒಂದು ಡಿಫ್ರೆಂಟ್ ಸ್ಟೈಲ್ನಲ್ಲಿ ಬೆಂಗಳೂರಿನಲ್ಲಿ ವಂಚನೆ ಮಾಡೋದಕ್ಕೆ ಒಂದು ಗ್ಯಾಂಗ್ ಆ್ಯಕ್ಟಿವ್ ಆಗಿದೆ. ಸ್ಪಾರ್ಶವಾಯು ಅಂದರೆ ಅದರಲ್ಲೂ ಕೂಡ ಸ್ಟ್ರೋಕ್ ಆಗಿರುವಂತಹ ರೋಗಿಗಳನ್ನು ಟಾರ್ಗೆಟ್ ಮಾಡಿ ವಂಚನೆ ಮಾಡ್ತಿರುವಂಥ ಒಂದು ಗ್ಯಾಂಗ್ ಬೆಂಗಳೂರಿನಲ್ಲಿ ಆ್ಯಕ್ಟಿವ್ ಆಗಿದೆ. ಇದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಪೇಜ್ಗಳನ್ನು ಅಂದರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಕ್ಸ್ ಆಗಿರ್ಬೋದು ಮತ್ತು ಫೇಸ್ಬುಕ್ ಪೇಜ್ಗಳನ್ನು ನೀವು ಫಾಲೋ ಮಾಡಿ ಇಂಟ್ರೆಸ್ಟಿಂಗ್ ಮತ್ತು ಎಕ್ಸ್ಕ್ಲೂಸಿವ್ ಮತ್ತು ಸ್ಪೆಷಲ್ ಕಂಟೆಂಟ್ಗಳನ್ನು ನೀವು ನೋಡ್ಬೋದು. ಈಗ ಮೋಸ ಮಾಡುವಂಥ ವಿಚಾರ ಅಂದರೆ ಜನರನ್ನು ಯಾವ ರೀತಿಯಾಗಿ ಮೋಸ ಮಾಡಬೇಕು, ಯಾವ ರೀತಿಯಾಗಿ ಅವರಿಂದ ದುಡ್ಡು ತೆಗೆದುಕೊಳ್ಬೇಕು ಅಂತೇಳಿ ಸೈಕಾಲಜಿಕಲಿ ಒಂದಷ್ಟು ವಿಚಾರಗಳನ್ನು ಜಡ್ಜ್ ಮಾಡುವಂಥ ಕೆಲಸವನ್ನು ಮೋಸ ಮಾಡೋರು ಮಾಡ್ತಾರೆ. ಜನರು ಕೂಡ ಒಂದಷ್ಟು ವಿಚಾರಗಳನ್ನು ಈಸಿಯಾಗಿ ನಂಬಿ ಮೋಸ ಹೋಗುವಂಥದ್ದು ಕೂಡ ಆಗ್ತಿರುತ್ತೆ. ಸಾಕಷ್ಟು ವಿಚಾರಗಳಲ್ಲಿ ಜನರು ಮೋಸ ಹೋಗ್ತಾನೆ ಇರ್ತಾರೆ. ಮತ್ತೊಂದು ಅದೇ ರೀತಿಯಾಗಿ ಒಂದು ಲಿಸ್ಟ್ಗೆ ಸೇರ್ಪಡೆ ಆಗ್ತಿದೆ. ಯಾರ್ಯಾರಿಗೆ ಹುಷಾರಿರೋದಿಲ್ಲ, ಅದರಲ್ಲೂ ಕೂಡ ಸ್ಟ್ರೋಕ್ ಹೊಡೆದಿರುವಂಥವ್ರನ್ನ ಟಾರ್ಗೆಟ್ ಮಾಡಿ ವಂಚನೆ ಮಾಡುವಂಥ ಗ್ಯಾಂಗ್ಗಳು ಈಗ ಬೆಂಗಳೂರಿನಲ್ಲಿ ಆ್ಯಕ್ಟಿವ್ ಆಗಿದ್ದಾವೆ. ಅವರು ಏರಿಯಾಗಳಿಗೆ ಹೋಗುವಂಥ ಕೆಲಸವನ್ನು ಮಾಡ್ತಾರೆ, ಅಲ್ಲಿರುವಂಥ ಜನರನ್ನು ಅಬ್ಸರ್ವ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಯಾರ್ಯಾರ ಜನರು ಯಾವ ರೀತಿ ಇದ್ದಾರೆ, ಯಾವ ರೀತಿ ಓಡಾಡ್ತಿದ್ದಾರೆ, ಅವ್ರಿಗಿರುವಂತಹ ಒಂದಷ್ಟು ನ್ಯೂನತೆಗಳೇನು, ಏನು ರೋಗಗಳಿದ್ದಾವೆ ಅಂತೇಳಿ ಅವರನ್ನು ಅಬ್ಸರ್ವ್ ಮಾಡ್ತಾರೆ. ಅದರಲ್ಲೂ ಕೂಡ ಸ್ಟ್ರೋಕ್ ಇದೆ ಅಂತೇಳಿ ಏನಾದರೂ ಗೊತ್ತಾದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಔಷಧಿಯನ್ನು ಕೊಡ್ತೇವೆ, ಅದರಲ್ಲೂ ಕೂಡ ನೈಸರ್ಗಿಕ ಔಷಧಿಗಳು ಕೊಡ್ತೇವೆ ಅಂಥೇಳಿ ಅವರನ್ನು ನಂಬಿಸುವಂಥ ಕೆಲಸವನ್ನು ಮಾಡ್ತಾರೆ. ಆಯುರ್ವೇದಿಕ್ ಔಷಧಿಗಳನ್ನು ನಿಮಗೆ ಕೊಡ್ತೇವೆ ಅಂತೇಳಿ ಅವರಿಗೆ ನಂಬಿಸಿ ವಂಚನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದೇ ರೀತಿಯಾಗಿ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಗ್ಯಾಂಗ್ ಏನು ಮಾಡಿದೆ, ಓರ್ವ ವ್ಯಕ್ತಿಗೆ ಸ್ಟ್ರೋಕ್ ಇರುವಂಥ ವ್ಯಕ್ತಿಯನ್ನು ಕಾಂಟ್ಯಾಕ್ಟ್ ಮಾಡಿ ಆತನ ಬಳಿ ಹೋಗಿ ನಿಮಗೆ ಸ್ಟ್ರೋಕ್ ಇರೋದನ್ನ ನಾವು ಬೇಗ ಕ್ಲಿಯರ್ ಮಾಡ್ತೀವಿ, ಆಯುರ್ವೇದಿಕ್ ಔಷಧಿಯನ್ನು ನಿಮಗೆ ಕೊಡ್ತೀವಿ, 20 ದಿನದಲ್ಲಿ ನೀವು ಆರಾಮಾಗಿ ಓಡಾಡ್ಕೊಂಡಿರ್ಬೋದು, ಆ ರೀತಿಯಾಗಿ ನಿಮಗೆ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ ಅಂತೇಳಿ 70,000 ರೂಪಾಯಿ ಹಣವನ್ನು ದೋಖಾ ಮಾಡಿರುವಂಥ ಘಟನೆ ನಡೆದಿದೆ. ಅವ್ರ ಮನೆಗೆ ಹೋಗಿ ನಾವು ನಿಮಗೆ ಚಿಕಿತ್ಸೆಯನ್ನು ಕೊಡ್ತೀವಿ ಅಂತ ಹೇಳಿರುವಂತಹ ಆರೋಪಿಗಳು ಇಬ್ಬರಿಂದ 3 ಜನ, ಇಬ್ಬರು ಆರೋಪಿಗಳು, ಅವರೊಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಮೋಡಸನ್ನು ಜನರನ್ನು ಹುಡುಕಿ ಕಾಂಟ್ಯಾಕ್ಟ್ ಮಾಡಿ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಒಬ್ಬ ವ್ಯಕ್ತಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸವನ್ನು ಮಾಡಿದರು. ಕಾಂಟ್ಯಾಕ್ಟ್ ಮಾಡಿ ಆತನಿಗೆ ಸ್ಟ್ರೋಕ್ ಇರುವಂಥ ವಿಚಾರ ಗೊತ್ತಾಗಿ ಆತನನ್ನು ಮನವೊಲಿಸಿ ನಾನು ನಿಮಗೆ ಚಿಕಿತ್ಸೆ ಕೊಡ್ತೀವಿ ಅಂತೇಳಿ ಕಷಾಯ, ಜೀರಿಗೆ ಕಷಾಯ ಆಗಿರ್ಬೋದು, ಈ ರೀತಿಯಾಗಿ ಒಂದೆರಡು ಕಷಾಯವನ್ನು ಮಾಡಿಬಿಟ್ಟು ಆತನಿಗೆ ಕೊಟ್ಟು ನೀವು 20 ದಿನದಲ್ಲಿ ಓಡಾಡ್ತೀರಾ, ನಮ್ಮದೊಂದು ಆಶ್ರಮ ಇದೆ ಮಲ್ಲೇಶ್ವರಮಲ್ಲಿ ಅಂತೇಳಿ ಖಾಸಗಿ ಆಶ್ರಮದ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ನಾವು ನಿಮ್ಮಂತಹವರಿಗೆ ಸಾಕಷ್ಟು ಜನರಿಗೆ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ, ನಿಮಗೂ ಕೂಡ 20 ದಿನದಲ್ಲಿ ನಾವು ಹುಷಾರು ಮಾಡ್ತೀವಿ ಅಂತ ಹೇಳಿ ನಂಬರು ಆಗಿರ್ಬೋದು ಒಂದಷ್ಟು ರಸೀದಿಗಳನ್ನು ಕೊಟ್ಟು ಅವರಿಂದ ಸುಮಾರು 70,000 ರೂಪಾಯಿ ಹಣವನ್ನು ಇಸ್ಕೊತಾರೆ. ಒಂದೇ ಟೈಮ್ ಒಂದು ಗಂಟೆ ಆ ಕಡೆ ಈ ಕಡೆ ಅವರ ಜೊತೆ ಇಂಟ್ರ್ಯಾಕ್ಟ್ ಮಾಡುವಂಥ ಕೆಲಸವನ್ನು ಮಾಡಿದರು ಆರೋಪಿಗಳು. ಅವ್ರು ಮಾತಾಡುವಂಥ ಸ್ಟೈಲ್ ಆ ರೀತಿ ಇರುತ್ತೆ, ನೀಟಾಗಿ ನಂಬಿಸ್ತಾರೆ ಅವರನ್ನು. ಮತ್ತು ಕಷಾಯ ಬೇರೆ ಡಿಫ್ರೆಂಟ್ ರೀತಿಯಲ್ಲಿ ಮಾಡಿಕೊಟ್ಟಿರ್ತಾರೆ. ಕಷಾಯ ಕುಡಿದಂಥ ಸಂದರ್ಭದಲ್ಲಿ ನಾರ್ಮಲಾಗಿ ಮೈಂಡ್ ಒಂಥರ ರಿಫ್ರೆಶ್ ಆಗುತ್ತೆ. ಅದನ್ನೇ ಇವರು ಇಲ್ಲಿ ಬಂಡವಾಳ ಆಗಿ ಯೂಸ್ ಮಾಡಿದ್ದಾರೆ. ಅದಾದಮೇಲೆ 70,000 ಅಕೌಂಟ್ಗೆ ಹಾಕ್ಸ್ಕೊಂಡಿದ್ದಾರೆ. ಅದಾದಮೇಲೆ ನೀವು ಈ ರೀತಿ ಆಶ್ರಮಕ್ಕೆ ಬನ್ನಿ, ನಾವು ನಿಮಗೆ 20 ದಿನದಲ್ಲಿ ನಿಮಗೆ ಟ್ರೀಟ್ಮೆಂಟನ್ನು ಮಾಡ್ತೀವಿ, ಅದಾದಮೇಲೆ ನೀವು ಆರಾಮಾಗಿ ಓಡಾಡ್ಬೋದು ಅಂತೇಳಿ ಅವರನ್ನು ನಂಬಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಅದಾದಮೇಲೆ ಆಶ್ರಮಕ್ಕೆ ಹೋಗಿ ಕೇಳ್ತಾರೆ, ಆಶ್ರಮದಲ್ಲಿ ಇವರು ಇರೋದಿಲ್ಲ. ಈ ರೀತಿಯಾಗಿ ನಾವು ಯಾರಿಗೂ ಕೂಡ ಏರಿಯಾಗಳಿಗೆ ಹೋಗಿ ನಾವು ಚಿಕಿತ್ಸೆಯನ್ನು ಕೊಡೋದಿಲ್ಲ, ಒಂದು ವೇಳೆ ಕೊಡಬೇಕಂದ್ರೆ ಅದಕ್ಕೆ ಆದಂಥ ಪ್ರೊಸೀಜರ್ ಇದೆ, ನಮ್ಮ ಆಶ್ರಮದ ಹೆಸರನ್ನು ಹೇಳ್ಕೊಂಡು ಸಾಕಷ್ಟು ಜನ ಈ ರೀತಿಯಾಗಿ ಮೋಸ ಮಾಡ್ತಾರೆ, ಅಲರ್ಟ್ ಆಗಿರಿ ಅಂಥೇಳಿ ಅವ್ರಿಗೆ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ, ಇಲ್ಲ ನಾನು ಮೋಸ ಹೋಗಿದ್ದೀನಿ ಅಂತೇಳಿ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಆಶ್ರಮಕ್ಕೆ ಹೋಗಿ ಹೇಳಿದರೆ ಈ ರೀತಿಯಾಗಿ ಅಲ್ಲಿ ಆಶ್ರಮದವ್ರು ಹೇಳ್ತಿರ್ತಾರೆ. ಸೊ ಇದೇ ರೀತಿಯಾಗಿ ಇದು ಬರೀ ಚಂದ್ರ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಕೆಲಸ ಅಲ್ಲ, ಬೇರೆ ಕಡೆ KP ಅಗ್ರಹಾರ ಪೊಲೀಸ್ ಠಾಣೆಯಲ್ಲೂ ಕೂಡ ಇದೇ ರೀತಿಯಾಗಿ ಒಂದು ಪ್ರಕರಣ ದಾಖಲಾಗಿದೆ. ಅಲ್ಲಿ ಕೂಡ ಕೆಲ ಆರೋಪಿಗಳು ಇದೇ ರೀತಿಯಾಗಿ ಚಿಕಿತ್ಸೆ ಕೊಡಿಸ್ತೇವೆ, ಸ್ಟ್ರೋಕ್ ಹೊಡೆದಂಥವ್ರಿಗೆ ಚಿಕಿತ್ಸೆ ಕೊಡಿಸ್ತೇವೆ ಅಂತೇಳಿ ಬರೋಬ್ಬರಿ 17 ಲಕ್ಷವನ್ನು ವಂಚನೆ ಮಾಡುವಂಥ ಕೆಲಸವನ್ನು ಆರೋಪಿಗಳು ಮಾಡಿದ್ದಾರೆ. ಅವರನ್ನು ಈಗಾಗಲೇ KP ಅಗ್ರಹಾರ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಅರೆಸ್ಟ್ ಮಾಡಿದ್ದಾರೆ. ಹೀಗಾಗಿ ಈ ರೀತಿಯಾಗಿ ಅದರಲ್ಲೂ ಕೂಡ ಜನ ಚಿಕಿತ್ಸೆ ಅನ್ನೋಂಥ ವಿಚಾರ ಆಗಿರ್ಬೋದು, ಯಾವುದೇ ಒಂದು ರೋಗದಿಂದ ನರಳ್ತಿದ್ರೆ, ಅದರಿಂದ ಸಾಕಾಗ್ತಿದ್ರೆ ಹೊರಗಡೆ ಬಂದರೆ ಸಾಕಪ್ಪ ಅಂತ ಅನಿಸ್ತಿರುತ್ತೆ. ಯಾಕಂದರೆ ರೋಗಗಳಾಗಿರ್ಬೋದು, ಕೆಲವೊಂದು ಕಾಯಿಲೆಗಳು ಬೇಗ ವಾಸಿಯಾಗಿರೋದಿಲ್ಲ, ಅದರಿಂದ ರೋಸಿ ಹೋಗಿರ್ತಾರೆ ಜನ.
ಅಂತಹ ವಿಚಾರವನ್ನು ಸೈಕಾಲಜಿಕಲ್ ಫ್ಯಾಕ್ಟನ್ನು ನಂಬ್ತಾರೆ ಜನ ಅಂಥೇಳಿ ಈ ರೀತಿಯಾಗಿ ವಂಚನೆ ಮಾಡೋರು ಫೀಲ್ಡ್ಗಳಿದ್ದಾರೆ. ಹೀಗಾಗಿ ನಿಮಗೂ ಕೂಡ ಈ ರೀತಿಯಾಗಿ ಚಿಕಿತ್ಸೆ ಹೆಸರಲ್ಲಿ, ಆಯುರ್ವೇದಿಕ್ ಚಿಕಿತ್ಸೆ ಹೆಸರಲ್ಲಿ ನಿಮಗೆ ಬೇಗ ಹುಷಾರು ಮಾಡ್ತೇವೆ ಅಂತೇಳಿ ಜನ ಬಂದರೆ ಅವರನ್ನು ನಂಬೋದಕ್ಕೂ ಮುನ್ನ ಸ್ವಲ್ಪ ಅಲರ್ಟ್ ಆಗಿರಿ. ಆದಷ್ಟು ಬೇಗ ನಿಮಗೆ ಸರ್ಟಿಫೈಡ್ ಡಾಕ್ಟರ್ಗಳ ಹತ್ರ ಹೋಗಿ ಚಿಕಿತ್ಸೆ ಪಡೆಯೋದು ಸೂಕ್ತ. ಇಲ್ಲವಾದರೆ ಮತ್ತೆ ಈ ರೀತಿಯಾಗಿ ವಂಚನೆಗೆ ಒಳಗಾಗಿ ಪೊಲೀಸ್ ಸ್ಟೇಷನ್ ಮೆಟ್ಲು ಎತ್ತಬೇಕಾಗುತ್ತೆ, ದುಡ್ಡು ಕಳೆದುಕೊಳ್ಬೇಕಾಗುತ್ತೆ. ಸೊ ಅಂಥವರಿಂದ ದೂರ ಇರಿ. ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್18 ಕನ್ನಡ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಮಾದೇಶ್, ನ್ಯೂಸ್18 ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.